ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಕಳೆದ ಸಾತಿ ಪೂಜೆ ಶುರು ಮಾಡೋದಕ್ಕೆ ವಿರೂಪಾಕ್ಷ ಶಾಸ್ತ್ರಿಗಳು ಬಂದಿದ್ರು. ಈ ಸರ್ತಿನೂ ಅವರೇ ಶುರು ಮಾಡಿದ್ರೆ ಒಳ್ಳೇದೇನು. ತಾವೇ ಆ ಪೂಜೆ ಪ್ರಾರಂಭ ಮಾಡಬೇಕು ಅಂತ ನಮ್ಮ ಮನೆಯವರೆಲ್ಲರ ಆಸೆ. ಬರ್ತೀನಿ ಶೇಖರಿ. ಬರ್ತೀನಿ ಅಂತ ಹೇಳಿ ತಪ್ಪಿಸ್ಕೋಬಾರ್ದು. ಆಯ್ತಕ್ಕ, ಬರ್ತೀನಿ. ಈ ಜಗನ್ನಾಟಕದ ಭೂಮಿಕೆಗೆ ಇನ್ನೊಬ್ಬರ ರಂಗಪ್ರವೇಶ ಆಗತ್ತೆ. ಯಾರು? ನಾನು ನೋಡಿದ್ದೀನಾ? ಬಂದ ಮೇಲೆ ನೀನೇ ನೋಡಿ ತಿಳಿಸ್ಬೇಕು. ಬಯಲ್ ಮಾಡಿ ಯುದ್ಧಕ್ಕೆ ನಿಂತ್ರೆ ಅದರಿಂದ ಆಗೋ ಪರಿಣಾಮಗಳನ್ನ ಶತ್ರುಗಳಿಗೆ ತೋರಿಸ್ಕೊಡ್ಬೇಕು. ಅಂಥ ಪಾಠಗಳ ಪ್ರಾರಂಭ. ನನಗೇನು ಅರ್ಥ ಆಗಲಿಲ್ಲ. ಶತ್ರುಗಳಿಗೆ ಅರ್ಥ ಆಗತ್ತೆ, ಅವ್ರಿಗೆ ಅರ್ಥ ಆದ್ರೆ ನಾವು ಅರ್ಧ ಯುದ್ಧ ಗೆದ್ದಂಗೆ. ಇದಕ್ಕೆ ಸಾಕ್ಷಿಯಾಗಿ ಯಾರ್ಯಾರು ಬರ್ತಾ ಇದ್ದಾರೆ ಗೊತ್ತಾ? ಯಾರು? ಇಡೀ ಚಕ್ರಾಪುರಿಯಲ್ಲಿ ನಡೆದಾಡೋ ಅಮ್ಮನವರು ಅಂತ ಅನ್ನಿಸ್ಕೊಂಡಿರೋ ವಿರೂಪಾಕ್ಷ ಶಾಸ್ತ್ರಿಗಳು. ದೇವಸ್ಥಾನದಲ್ಲಿ ಆಗಾಗ ನೋಡಿದ್ದೀನಿ ಅವ್ರನ್ನ. ಲಲಿತಮ್ಮನವರ ತಮ್ಮ. ತಾನೇ ಸರ್ವಶಕ್ತಿಗಳನ್ನ ಪಡೆದಿದ್ದೀನಿ ಅಂತ ಮೆರಿತಿರೋ ದೇವು. ಅವ್ರು ಯಾರು ಅಂತ ಗೊತ್ತಿಲ್ಲ ನನಗೆ. ಅವ್ರನ್ನು ನೋಡ್ದಂಗಾಗತ್ತೆ. ಈ ಜಗನ್ನಾಟಕದ ಭೂಮಿಕೆಗೆ ಇನ್ನೊಬ್ಬರ ರಂಗಪ್ರವೇಶ ಆಗತ್ತೆ. ಯಾರು? ನಾನು ನೋಡಿದ್ದೀನಾ? ಬಂದ ಮೇಲೆ ನೀನೇ ನೋಡಿ ತಿಳಿಸ್ಬೇಕು. ಆಗ್ಲಿ, ಇವರೆಲ್ಲ ಬಂದ್ರೆ ನೀವ್ ಹೇಳ್ತಿರೋ ಯುದ್ಧ ಕಳೆಗಟ್ಟತ್ತೆ. ಇದಕ್ಕೆ ಸಾಕ್ಷಿಯಾಗಿ ನಿನ್ನ ಆಪ್ತಮಿತ್ರ ಬಂಗಾರಿ ಇರ್ಬೇಡ್ವಾ? ಹೌದೌದು, ಅವನಿದ್ರೆ ಚೆನ್ನಾಗಿರತ್ತೆ. ನಾನು ದುರ್ಗಾ ಸಪ್ತಾಹ ಮಾಡೋದನ್ನ ಅವನು ನೋಡ್ಬೇಕು. ಆದ್ರೆ ನೀನವನಿಗೆ ತಿಳಿಸೇ ಇಲ್ವಲ್ಲ? ಹೌದಲ್ಲ, ನೀವ್ ಲಲಿತಾ ಸಹಸ್ರನಾಮ ಪಾಠ ಶುರು ಮಾಡ್ದಾಗ್ಲಿಂದ ನಾನು ಅವನನ್ನ ಸರಿಯಾಗಿ ಮಾತೇ ಆಡ್ಸಿಲ್ಲ. ಈಗ ಅವನಿಗೂ ಬರೋದಕ್ಕೆ ಹೇಳು. ಈಗಲೇ ಹೋಗಿ ದುರ್ಗಾ ಸಪ್ತಾಹಕ್ಕೆ ಬರೋದಕ್ಕೆ ಹೇಳ್ತೀನಿ ಬಂಗಾರಿಗೆ. ओम हिरण्यपात्रं मदोः पूर्णं ददाति मदव्योसानीति एकदा ब्रह्मणमुपहरति एकदैव यजमान आयुस्तेजो ददाति ओम पर्याप्य अनन्तरायाय सर्वस्तोमोऽधिरात्र उत्तममहद्भवति सर्वस्याप्तै सर्वसिद्धिर्यै सर्वमेव तेनाप्नोति सर्वं जयति ओम कात्यायनाय ಇದೇನಿದು ಮತ್ತೆ ಖಾಲಿಯಾಗಿದೆ? ನೀನಾ ಈ ಕೆಲಸ ಮಾಡಿದ್ದು? ನಾನೇ ಮಾಡ್ತೀನಿ. ಹೋಗ್ಲಿ ಬಿಡು, ಇವತ್ತು ನಮ್ಮ ಮನೇಲಿ ದುರ್ಗಾ ಸಪ್ತಾಹ ಇದೆ. ನೀನ್ ಬರ್ಲೇಬೇಕು. ನೀನ್ ದುರ್ಗಾ ಸಪ್ತಾಹ ಮಾಡ್ತೀಯೇನೆ? ಹೌದು, ಯಾಕೆ? ಜಾಜಿ, ಒಂದ್ ಮಾತು ಹೇಳಲಾ? ಹೇಳು. ಈ ದುರ್ಗಾ ಸಪ್ತಾಹನ ಮಾಡ್ಬೇಡ ಕಣೆ. ಯಾಕೋ? ದೇವಸ್ಥಾನದ ಶ್ರೀಮತಿ ಟೀಚರ್ ಅಮ್ಮ ಮತ್ ಮನೇನಲ್ಲಿ ಅಜ್ಜಿ ಅಮ್ಮ ಎಲ್ರೂ ದುರ್ಗಾ ಸಪ್ತಾಹ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ನೀನ್ ಯಾಕೋ ಬೇಡ ಅಂತಿದ್ಯಾ? ನನ್ ಸುಂದ್ರಿ ಅಮ್ಮನವ್ರು ಬೇಕೊಂಡೆ ಚೆನ್ನಾಗಿದ್ಲು. ದಿನ ನೋಡ್ತಿದ್ದೆ ಅವಳನ್ನ. ಈ ದುರ್ಗಾ ಸಪ್ತಾಹ ಮಾಡಿದ್ಲು, ಇನ್ಯಾವತ್ತೂ ಸಿಗದೆ ಇರೋ ಜಾಗ ಹೊರಟೋಗ್ಬಿಟ್ಲು. ದುರ್ಗಾ ಸಪ್ತಾಹ ಮಾಡಿದ್ದಕ್ಕೆ ಆ ದುರ್ಗಿ ನನ್ನ ಸುಂದ್ರಿನ ಅವಳ ಹತ್ರ ಕರ್ಸ್ಕೊಬಿಟ್ಲು. ಈ ದುರ್ಗಾ ಸಪ್ತಾಹ ಅನ್ನೋದು ತುಂಬಾ ಅಪಾಯ ಕಣೆ. ಹಾಗೆಲ್ಲ ಏನಾಗಲ್ಲ. ಸುಂದ್ರಿ ಸತ್ತಿದ್ದು ಅವಳು ಅಮ್ಮನವ್ರನ್ನ ವಿರೋಧ ಮಾಡಿದ್ದಕ್ಕೆ. ನನಗ್ ಹಾಗೆಲ್ಲ ಆಗೋದಿಲ್ಲ. ಇವತ್ ಸಂಜೆನೆ ಶುರು. ನೀನ್ ಬರ್ಲೇಬೇಕು. ನೀನ್ ಬರ್ಲಿಲ್ಲ ಅಂದ್ರೆ ನಿನ್ ಜೊತೆ ಮಾತಾಡಲ್ಲ ನೋಡು.
ನಾನು ಬೀಳ್ಬಾರ್ದು ಅಂತ ಅಷ್ಟೊಂದು ಕಾಳಜಿನಾ? ಕಾಲರುದ್ರ ಸಿದ್ದೇಶ್ವರ ಕಡಕಿ, ಇದೇ ನೀನಿಲ್ಲಿ? ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಶೇಖರಿ ಮನೆ ದಾರಿಯಲ್ಲಿ ಏನ್ ಕೆಲಸ? ಅವ್ರ ಮನೆಯಲ್ಲಿ ನಡೆಯೋ ಎಲ್ಲ ಶುಭ ಕಾರ್ಯಗಳನ್ನು ನಾನೇ ಪ್ರಾರಂಭಿಸಬೇಕು. ಒಳ್ಳೇದಾಯ್ತು ಬಿಡು. ಇವ್ರು ಪ್ರಾರಂಭ ಮಾಡೋ ದುರ್ಗಾ ಸಪ್ತಾಹಕ್ಕೆ ನನ್ನನ್ನು ಕರೆದಿದ್ದಾರೆ. ಒಬ್ರಿಗಿಂತ ಇಬ್ರಿದ್ರೆ ಇನ್ನೂ ಬಲ ಬರುತ್ತೆ. ಆ ನಿಮ್ಮ ಅಮ್ಮನವ್ರ ಅಟ್ಟಹಾಸನ ತುಳಿಯೋದಕ್ಕೆ ನನ್ನ ವಿಭೂತಿ ಜನಿವಾರ ಕುಂಕುಮಗಳನ್ನಳಿಸಿ ನೀನು ಈ ವೇಷದಲ್ಲಿ ಬಂದಿದೆಯಲ್ಲ, ಏನ್ ಕಾರಣ? ಕಾರಣ ನಿನಗೆ ಗೊತ್ತಾಗುತ್ತೆ. ಆ ದಿನ ಶಂಕರ ಶಾಸ್ತ್ರಿನ ಮುಗಿಸೋದಕ್ಕೆ ಇದೇ ಮನೆಗೆ ಬಂದಿದ್ದೆ. ನೀನ್ ಕೂಡ ನಾನು ಹೇಳಿದ್ದನ್ನ ಸುಳ್ಳಂತ ಪರೀಕ್ಷೆ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದೆ. ಆಗ ನಿಮ್ಮಮ್ಮನವ್ರು ಮಾಯ ಮಾಡಿ ನಮ್ಗೆ ಮಣ್ಣು ಮುಗಿಸಿದ್ರು. ಅದಕ್ಕೆ ಇವತ್ತು ಆ ನಿಮ್ಮ ಅಮ್ಮನವ್ರಿಗೆ ಸರಿಯಾದ ತಿರುಮಂತ್ರ ಹಾಕಿ ಹೋಗೋಣ ಅಂತ ಬಂದಿದ್ದೀನಿ. ತೋರಿಸ್ತೀನಿ ನನ್ನ ಆಟನ. ಇವತ್ತು ನನ್ನ ಜೊತೆ ನೀನ್ ಸಿಕ್ಕಿದ್ದು ಒಳ್ಳೇದೇ ಆಯ್ತು. ಶುಂಭ ನಿಶುಂಭ ಅನ್ನೋ ಇಬ್ರು ರಾಕ್ಷಸರು. ಸಾಟಿ ಇಲ್ಲದ ಪರಾಕ್ರಮ. ಮೇರೆ ಮೀರಿದ ದುರಹಂಕಾರ. ದುಷ್ಟತನಗಳಿಂದ ಅಮ್ಮನವರ ವಿರುದ್ಧ ಹೋರಾಡೋದಕ್ಕೆ ಅಧರ್ಮ ಹೆಜ್ಜೆಗಳನ್ನ ಇಡ್ತಿರ್ತಾರೆ. ಎಡಗಾಲನ್ನ ಒಳಗಿಡು ವಿರೂಪಾಕ್ಷ. ಶುಭ ಕಾರ್ಯ. ಬಲಗಾಲಿಟ್ಟು ಒಳಕ್ಕೆ ಹೋಗ್ಬೇಕು ಕಾಲರುದ್ರ ಕಡಕಿ. ಎಡಗಾಲು ಅಶುಭ. ಎಡ ಅಂದ್ರೆ ವಾಮ. ನಾವನುಸರಿಸೋ ಪದ್ಧತಿಯಲ್ಲಿ ಎಲ್ಲ ಎಡದಿಂದಲೇ ಪ್ರಾರಂಭವಾಗಬೇಕು. ಅದೇ ನಮಗೆ ಶ್ರೇಯಸ್. ಈಡು ಎಡಗಾಲನ್ನ ರಣರಂಗಕ್ಕೆ ಪ್ರವೇಶವಾಗಲಿ.
ದುಷ್ಟಶಕ್ತಿಗಳ ವಿರುದ್ಧ ಹೋರಾಡೋದಕ್ಕೆ ಅಮ್ಮನವರು ಪುನಃ ಹೊಸ ಅವತಾರ ತಾಳಿ ಬಂದಿದ್ದಾರೆ. ಜಾಜಿ ಬಾಮ್ಮ, ವಿರೂಪಾಕ್ಷ ಶಾಸ್ತ್ರಿಗಳು ಬಂದಿದ್ದಾರೆ, ಪೂಜೆ ಶುರು ಮಾಡಿಸ್ತಾರೆ. ಸರಿಯಾಗಿ ಯುದ್ಧ ಶುರುವಾಗೋ ಸಮಯದಲ್ಲೇ ಬಂದು ಕತೆ ನಿಲ್ಲಿಸ್ಬಿಟ್ಟಿಯಲ್ಲ ಅಜ್ಜಿ. ಮೊದಲು ಕತೆ ಮುಗಿಲಿ, ಆಮೇಲೆ ಬರ್ತೀವಿ. ಟೀಚರಮ್ಮ, ನೀವು ಹೇಳಿ, ಮುಂದೆ ಯುದ್ಧ ಹೇಗಾಯ್ತು? ಯುದ್ಧ ಭೀಕರವಾಗಿ ಆಗತ್ತೆ. ಅದನ್ನ ಪೂಜೆ ಮುಗಿದಾದ್ಮೇಲೆ ಹೇಳ್ತೀನಿ. ಈಗ ಒಳಗ್ ನಡೀರಿ. ಜಾಜಿ, ನೀನು ಕೈಕಾಲು ತೊಳ್ಕೊಂಡು ಒಳಗೆ ಹೋಗು. ಆಯ್ತು ಟೀಚರ್ ಅಮ್ಮ. ನಾನು ಒಳಗೆ ಬಂದ್ರೆ ನಿಮ್ಮಿಬ್ಬರನ್ನ ನಿಲ್ಲೋದಕ್ಕೂ ಬಿಡೋದಿಲ್ಲ. ಬಾಮ್ಮ ಜಾಜಿ. ಜಾಜಿ, ನಿಮ್ಮನೇಲಿ ಜಾಜಿ ಅನ್ನೋ ಹುಡುಗಿ ಇದ್ದಾಳ? ಹೌದು, ನಮ್ಮ ಮನೆಯವ್ರು ಬಂದಾಗ ಜೊತೆಲಿ ಕರ್ಕೊಂಡು ಬಂದರು. ನಮ್ಮ ಮೊಮ್ಮಗಳು ಹೋದ್ಮೇಲೆ ನಮಗೆ ದಿಕ್ಕೇ ತೋಚದೆ ಊರು ಬಿಡಬೇಕು ಅಂತ ಹೊರಟಿದ್ವಿ. ಹೌದು, ಶೇಖರಿ ಬಂದು ನನ್ನ ಹತ್ರನು ಹೇಳಿ ಹೊರಟ್ಬಿಟ್ಟ. ಆಗ್ಲೇ ಪವಾಡ ನಡೆದಿದ್ದು. ನಾವು ಹೋಗೋ ದಾರಿಲಿ ನಮ್ಮ ಯಜಮಾನರು ಸಿಕ್ಕಿದ್ರು. 23 ವರ್ಷಗಳ ಮೇಲೆ ನಮ್ಮ ಯಜಮಾನರು ವಾಪಸ್ ಬಂದರು. ಬರುವಾಗ ಜೊತೆಲಿ ಜಾಜಿನೂ ಕರ್ಕೊಂಡು ಬಂದರು. ಹೋದ ಮನೆ ಮಗಳು ಮತ್ತೆ ವಾಪಸ್ ಬಂದಷ್ಟು ಸಂತೋಷ ಆಯಿತು. ಅದ್ಯಾವ ಪಾಪಿ ನನ್ನ ಮೊಮ್ಮಗಳನ್ನ ಕೊಂದು ಅವನಿಗೆ ಒಳ್ಳೇದಾಗಲ್ಲ. ಅವನು ನರಳಿ ನರಳಿ ಸಾಯ್ತಾನೆ. ಹೋಗ್ಲಿ ಬಿಡಿ. ದುರ್ಗಾ ಸಪ್ತಾಹ ದಿವಸ ಯಾಕೆ ಹಳದಿನೆಲ್ಲ ನೆನೆಸ್ಕೊಳ್ತಾ ಇದ್ರ? ಎಲ್ಲಿ ನಿಮ್ ಜಾಜಿ? ಜಾಜಿ ಎಲ್ಲಿದೆ? ಬೇಗ ಬಾಮ್ಮ. ಮನೆಗೆ ಹಿರಿಯರು ಬಂದಿದ್ದಾರೆ, ಬಂದು ಅವರಿಂದ ಆಶೀರ್ವಾದ ತಗೋ. ಇವರು ವಿರೂಪಾಕ್ಷ ಶಾಸ್ತ್ರಿಗಳು. ಇವರು ಲಲಿತನ್ ತಮ್ಮ ದೇವು. ಹೋಗು, ನಮಸ್ಕಾರ ಮಾಡಿ ಆಶೀರ್ವಾದ ತಗೋ.
ಯಾಕೆ ಏನಾಯ್ತು? ಏನಿಲ್ಲ ಏನಿಲ್ಲ, ನಾವು ಬರ್ತೀವಿ. ಏನಿಲ್ಲ. ಅಯ್ಯೋ, ಯಾಕಪ್ಪ ಏನಾಯ್ತು? ಒಳಗ್ ಬಾಪ್ಪ, ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಹೋಗಿವಂತೆ.